ಹುಡುಗ ಬಿಟ್ಟ ತಾಳಿನೇ ಕಟ್ಬಿಡ್ತಾನೆ. ಬಟ್ ನಾವು ಹೇಳೋದಿಷ್ಟೇ, ಈ ಜೋಡಿ ಕೆಲವು ದಿನ ಕಾದಿದ್ದು ಮದುವೆ ಆದ್ರೆ ಸೂಪರ್ ಸೂಪರ್. ಸುಮ್ಮನೆ ತಮಾಷೆಗೆ ಎಲ್ಲರೂ ಇಮಿಟೇಟ್ ಮಾಡ್ತಾರೆ. ಮೇಡಮ್, ಇವನ್ ನಿಮ್ ಮಗಳನ್ನ ಡುಮ್ಮಿ ಅಂತಾನೆ. ಡುಮ್ಮಿ ಅಂತಿದ್ಯಂತೆ. ನಾನು ಡುಮ್ಮಿ ಅಂತ ಯಾರು ಹೇಳಿಲ್ಲ, ನನಗೆ ಅನಿಸ್ತಾ ಹಾಗೆ ಎತ್ಕೊಳಕ್ ಆಗೋದಿಲ್ಲ. ಹಾಗೆ ಹೀಗೆ ಎತ್ಕೊಳಕ್ ಆಗೋದಿಲ್ಲ ಅಂದ್ರೆ ನಾನು ಎತ್ಕೊಂಡ್ಕೊಂಡಿದ್ದೀನಿ. ನಾನು ಆ ಥರ ಎಲ್ಲ ಏನು ಅಂದಿಲ್ಲ. ನಾನು ಸುಮ್ಮನೆ ಹೇಳಿದೆ, ಸ್ವಲ್ಪ ವೇಟ್ ಕಮ್ಮಿ ಮಾಡಿ ಅಂತೀನಿ ಅಷ್ಟೇ. ಏಮಾರಿಸ್ತಾನೋ ಡವ್ ಮಾಡ್ತಾನೋ, ಒಟ್ನಲ್ಲಿ ದೇವಿಕಾ ಅರ್ಜುನ್ ಮದುವೆ ಆದ್ರೆ ಸಾಕು. ಆಶಿ ತಗಲ್ತಂದಿ. ಅನ್ನಕ್ಕೆ ಎಷ್ಟು ಅಕ್ಕಿ ಬೇಕು, ಸಾರಿಗೆ ಎಷ್ಟು ಉಪ್ಪು ಬೇಕು, ಅದೇ ರೀತಿ ಲವ್ ಲಿಮಿಟ್ ಅಲ್ಲೇ ಇರಬೇಕು. ಮುಂದೆ ಅರ್ಜುನ ಪಾಯಿಂಟ್ ಮಾಡಿದ, ಅರ್ಜುನ ಅಪರಾಧಿ ಅಲ್ಲ, ತಪ್ಪಿತಸ್ಥನಲ್ಲ, ಹೆಣ್ಣು ಹೆತ್ತ ತಾಯಿಯ ಸಮಾಧಾನಕ್ಕೋಸ್ಕರ ಮಾತ್ರ. ಹೆಂಡತಿಗೆ ನಾವು ತಂದ್ಕೊಡ್ಬೇಕಂದ್ರೆ ಅಪ್ಪನ ಬಿಟ್ಟು ಕೇಳಬಾರ್ದಲ್ವ. ಅದಕ್ಕೆ ಕೆಲಸ ಸೇರ್ಬೇಕಂದ್ರೆ ನನಗೆ ಇಷ್ಟ. ಅವನೇನು ಮಾಡ್ತಾನೆ ನೋಡ್ಬೇಕದು, ಅವನಿಗೆ ಬಿಟ್ಟದ್ದು. ಅವಳು ಅಷ್ಟೇ, ಇನ್ನು ಸಣ್ಣ ವಯಸ್ಸು, ಏನು ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಅಕ್ಷರಮ್ಮ ಟಾಟಾ ಇದ್ರು ಅಲ್ಲಿಂದ ಬಂದ ಮೇಲೆ ಅವರು ಪುನಃ ಸರಿಯಾಗಿರ್ತಾರೋ ಇಲ್ವೋ ಅಂತ ಹೇಳಕ್ಕೂ ಆಗೋದಿಲ್ಲ. ನೋಡ್ಬೇಕು. ಅಡುಗೆ ಕೆಲಸ ಮುಗಿಯಿತು, ಪೇಂಟಿಂಗ್ ಕೆಲಸ ಇದೆ. ಚಿಕನ್ ನಾನೇ ಮಾಡಿದ್ದೇನೆ, ಸಾಂಬಾರೆಲ್ಲ ಬೆಳಿಗ್ಗೆ ನಾನೇ ಮಾಡ್ಕೊಟ್ಟಿದ್ದೆ. ಮತ್ತೆ ಪುನಃ ಎಕ್ಸ್ಟ್ರಾ ಮಾಡೋದು ಬೇಡ ಅಂತ ನೀವು ಹೇಳಿದ್ದೀರಿ ತಾನೆ. ನಾನು ಅಲ್ಲ ಮಾಡ್ತೀನಿ ಅಂದ ಅವನು. ಈಗ ಬೇಡ, ಮತ್ತೆ ಓದೋದ್ರೆ ನಾವೇ ತಿನ್ಬೇಕಲ್ಲ. ಟೇಸ್ಟ್ ನೋಡಿ, ನಿಮ್ಮ ಅರ್ಜುನ ಯಾವ ಥರ ಪ್ರಿಪೇರ್ ಮಾಡಿದ್ದಾನೆ, ರುಚಿಯಾಗಿದೆಯಾ, ಕಡಕ್ಕಾಗಿ ನಿಮ್ಗೆ ಏನು ಅನ್ಸುತ್ತದೆ? ಟೀ ಮಾಡಿ ಟೀ ಚೆನ್ನಾಗಿ ಮಾಡಿದ್ದ. ಚೆನ್ನಾಗಿ ಮಾಡಿದ. ನಾನು ಹೇಳ್ಕೊಡೋದಷ್ಟೇ ಸ್ವಲ್ಪ ಸ್ವಲ್ಪ, ಹಾಗೆ ನಾನೇ ಮಾಡಿದ್ದೇನೆ. ಆಮೇಲೆ ಸ್ವಲ್ಪ ಸಾಫ್ಟ್ ಹುಡುಗಿ, ಸೀರಿಯಸ್ ಆದ ಅವಳು. ಮಾತಾಡಿದ್ರೆ ಒಂಥರ ನೋಡ್ದಂಗೆ, ಮನಸ್ಸಿನಲ್ಲಿ ಏನು ಇಟ್ಕೊಳ್ತಿಲ್ಲ ಅವಳು, ಹೇಳ್ಬಿಡ್ತಾಳೆ. ಆ ಮನ್ಸಿ ಬಿಡ್ಡ నాకు ఇష్టం కదా. ಒಂದ್ಸಲ ಕರ್ಕೊಂಡು ಬಂದ್ಕೊಂಡೆ, ಅದೊಂದು ಸ್ವಲ್ಪ ನೋಡೋದು ಇದ್ದಾರೆ.